ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ NCERT ದೀಪಕಂ ಪುಸ್ತಕದ 3ನೇ ಚಾಪ್ಟರು ಮಿತ್ರಾಯ ನಮಃ. ಇದರ ಎಕ್ಸ್ಪ್ಲನೇಷನ್ ಪಾರ್ಟ್ ಅನ್ನ ನೋಡೋಣ. ಇದು ಒಂದು ಚಿಕ್ಕ ಚಾಪ್ಟರು. ಮಿತ್ರಾಯ ನಮಃ. ಇಲ್ಲಿ ಮಿತ್ರ ಅಂದರೆ ಸೂರ್ಯನಿಗೆ ಹೇಳ್ತಾ ಇರುವಂಥದ್ದು. ಇದು ಪುಲ್ಲಿಂಗ ಶಬ್ದ. ಮಿತ್ರಃ ಅಂತ ಪುಲ್ಲಿಂಗ ಶಬ್ದ. ಮಿತ್ರಾಯ, ಮಿತ್ರ ಪುಲ್ಲಿಂಗ ಶಬ್ದ, ಸೂರ್ಯನಿಗೆ ಹೇಳ್ತಾ ಇರೋದು. ಫ್ರೆಂಡ್ ಅಂತ ಹೇಳ್ಬೇಕಂದ್ರೆ ಮಿತ್ರಂ ನಪುಂಸಕಲಿಂಗ ಆಗ್ತದೆ. ಅದು ಚತುರ್ಥಿ ವಿಭಕ್ತಿಯಲ್ಲಿ ಮಿತ್ರಾಯ ಅಂತಾನೆ ಆಗ್ತದೆ. ಆದರೆ ಇಲ್ಲಿ ಮಿತ್ರಃ ಶಬ್ದದ ಚತುರ್ಥಿ ವಿಭಕ್ತಿ ಮಿತ್ರಾಯ. ಮಿತ್ರಾಯ ನಮಃ. ನಮಃ ಅಂದ್ರೆ ನಮಸ್ಕಾರಗಳು ಅಂತ ಅರ್ಥ. ಇಲ್ಲಿ ಅಬ್ಸರ್ವ್ ಮಾಡಿದ್ರೆ ನಮಃ ಶಬ್ದ ಬಂದಾಗ ಚತುರ್ಥಿ ವಿಭಕ್ತಿಯಲ್ಲಿ ಬರ್ತದೆ. ಯಾರಿಗೆ ಅನ್ನುವಂತಹ ಶಬ್ದ ಚತುರ್ಥಿ ವಿಭಕ್ತಿಯಲ್ಲಿ ಬರ್ತದೆ. ಅದೇ ನಮಾಮಿ ಅಂತ ತಗೊಂಡ್ರೆ ದೇವಂ ನಮಾಮಿ, ಮಿತ್ರಂ ನಮಾಮಿ, ಅಲ್ಲಿ ದ್ವಿತೀಯ ವಿಭಕ್ತಿ ಬರ್ತದೆ. ಇಲ್ಲಿ ನಮಃ ಎನ್ನುವಂತಹ ಶಬ್ದ ನೀವು ತಗೊಂಡ್ರೆ ಚತುರ್ಥಿ ವಿಭಕ್ತಿಯಲ್ಲಿ ಯಾರಿಗೆ ನಮಸ್ಕರಿಸ್ತಾ ಇದ್ದೇವೆ ಅವರ ಇದನ್ನ ಚತುರ್ಥಿ ವಿಭಕ್ತಿಯಲ್ಲಿ ಹಾಕಬೇಕಾಗ್ತದೆ. ಗುರವೇ ನಮಃ ಅಂತ ಬರ್ತದೆ. ಅದು ಚತುರ್ಥಿ ವಿಭಕ್ತಿಯಲ್ಲಿದೆ. ಈ ಚಾಪ್ಟರು ಮುಖ್ಯವಾಗಿ ಚತುರ್ಥಿ ವಿಭಕ್ತಿಯನ್ನ ಹೇಳ್ತದೆ. ಮಿತ್ರಾಯ ನಮಃ ಅಂದ್ರೆ ಸೂರ್ಯನಿಗೆ ನಮಸ್ಕಾರಗಳು. ಅಹೋ ಯೋಗಿತೆ ತ್ವಂ ಪ್ರಾತಃ ಕಿಂ ಕರೋಷಿ. ಇಬ್ಬರು ಫ್ರೆಂಡ್ಸು ಮಾತಾಡ್ಕೊಳ್ತಾ ಇದ್ದಾರೆ. ಅಹೋ ಅಂದ್ರೆ ಹೇ ಯೋಗಿತೆ ಅಂತ. ಯೋಗಿತಾ ಅನ್ನೋದು ಒಬ್ಳು ಹುಡುಗಿ ಹೆಸರು. ಆಕಾರ ಅಂತ ಸ್ತ್ರೀಲಿಂಗ, ಸಂಬೋಧನೆಯಲ್ಲಿ ಯೋಗಿತೆ ಅಂತ ಆಗಿದೆ. ಅಹೋ ಯೋಗಿತೆ ತ್ವಂ ನೀನು, ಪ್ರಾತಃ ಬೆಳಗ್ಗೆ, ಕಿಂ ಕರೋಷಿ ಏನ್ ಮಾಡ್ತಿ. ಸಾಮಾನ್ಯವಾಗಿ ನೀನು ಬೆಳಗ್ಗೆ ಎದ್ದೋಳು ಏನ್ ಮಾಡ್ತಿ ಅಂತ. ಕರೋಷಿ ಮಧ್ಯಮ ಪುರುಷದಲ್ಲಿದೆ. ಯೋಗಿತಾ ಹೇಳ್ತಾಳೆ ಅಹಂ ಪ್ರತಿದಿನಂ ಪ್ರಾತಃ ಪಿತ್ರಾ ಸಹ ಉದ್ಯಾನಂ ಗಚ್ಛಾಮಿ. ಅಹಂ ನಾನು, ಪ್ರತಿದಿನಂ ನಿತ್ಯವೂ, ಪ್ರಾತಃ ಬೆಳಗ್ಗೆ, ಪಿತ್ರಾ ಸಹ ಪಿತಾ ಶಬ್ದ ಅದು ಋಕಾರ ಅಂತ ಆಗ್ತದೆ. ಅದರ ತೃತೀಯ ವಿಭಕ್ತಿ ಏಕವಚನದಲ್ಲಿದೆ. ಪಿತ್ರ ತಂದೆಯ ಜೊತೆಗೆ. ಹಾಗೆ ಇಲ್ಲಿ ಒಂದು ವ್ಯಾಕರಣಾಂಶ ಏನಂದ್ರೆ ಸಹ ಅಂತ ನಾವು ಜೊತೆಗೆ ಅನ್ನುವಂತಹ ಅರ್ಥದಲ್ಲಿ ಸಹ ಉಪಯೋಗಿಸಿದಾಗ ಅದರ ಹಿಂದಿನ ಶಬ್ದ ಯಾರ ಜೊತೆಗೆ ಅನ್ನುವಂಥದ್ದು ತೃತೀಯ ವಿಭಕ್ತಿಯಲ್ಲಿ ಹೋಗ್ತದೆ. ಪಿತ್ರಾ ಸಹ ಉದ್ಯಾನಂ ಗಚ್ಛಾಮಿ, ತಂದೆಯ ಜೊತೆಗೆ ಉದ್ಯಾನಕ್ಕೆ ಪಾರ್ಕ್ಗೆ ಹೋಗ್ತೇನೆ. ಇಲ್ಲಿ ಪಿತೃ ಬದಲು ಮಿತ್ರನೇ ತಗೊಳ್ಳೋಣ. ಮಿತ್ರ ಅಲ್ಲಿ ಮಿತ್ರೇಣ ಸಹ ಅಂತ ಆಗ್ತದೆ. ಸ್ನೇಹಿತ ಮಿತ್ರ ನಾನು ಉಪಯೋಗಿಸ್ತಾ ಇರುವಂಥದ್ದು. ಮಿತ್ರೇಣ ಸಹ ಉದ್ಯಾನಂ ಗಚ್ಛಾಮಿ ಅಂದ್ರೆ ಸಹ ಅನ್ನುವಂಥ ಶಬ್ದ ಬಂದಾಗ ಅದರ ಹಿಂದಿನದು ಯಾರ ಜೊತೆಗೆ ಅನ್ನುವಂಥದ್ದನ್ನ ಹೇಳಲಿಕ್ಕೆ ತೃತೀಯ ವಿಭಕ್ತಿಯನ್ನ ಉಪಯೋಗಿಸ್ತೀವಿ. ಅದೇ ಕನ್ನಡದಲ್ಲಿ ಆದರೆ ಅದು ಷಷ್ಠಿಗೆ ಹೋಯ್ತು, ತಂದೆಯ ಜೊತೆಗೆ ಅಂತ. ಆದರೆ ಇಲ್ಲಿ ತೃತೀಯ ವಿಭಕ್ತಿಯನ್ನು ಉಪಯೋಗಿಸ್ಬೇಕು. ಇಲ್ಲಿ ಎರಡು ವ್ಯಾಕರಣಾಂಶಗಳು ಕಾಣಿಸ್ತಿವೆ. ಒಂದು ನಮಃ ಶಬ್ದ ಬಂದಾಗ ಯಾರಿಗೆ ನಮಿಸುತ್ತೇವೋ ಅವರ ಹೆಸರನ್ನ ನಾವು ಚತುರ್ಥಿ ವಿಭಕ್ತಿಯಲ್ಲಿ ಇಡಬೇಕು. ಯಾರ ಜೊತೆಗೆ ಎನ್ನುವ ಶಬ್ದ ಒಂದು ಅರ್ಥ ಬರುವಲ್ಲಿದ್ದಾಗ ಯಾರ ಜೊತೆಗೆ ನಾವು ಹೋಗ್ತಾ ಇದ್ದೀವೋ, ಏನಾದರೂ ಕೆಲಸ ಮಾಡ್ತಾ ಇದ್ದೀವೋ ಆ ಶಬ್ದವನ್ನ ತೃತೀಯ ವಿಭಕ್ತಿಯಲ್ಲಿ ಹಾಕಬೇಕು. ಪಿತ್ರಾ ಸಹ ಉದ್ಯಾನಂ ಗಚ್ಛಾಮಿ. ಉದ್ಯಾನೆ ಕಿಂ ಕರೋಷಿ ಭೋಹೋ. ಉದ್ಯಾನದಲ್ಲಿ ಪಾರ್ಕಲ್ಲಿ ಏನ್ ಮಾಡ್ತೀನಿ ನೀನು. ಭೋಹೋ ಅನ್ನುವಂಥದ್ದು ಒಂದು ಇದು ಇಂಗ್ಲಿಷಲ್ಲಿ ಡ್ಯೂಡ್ ಅಂತ ಹೇಳ್ತೀವಲ್ಲ, ಏನ್ ಮಾಡ್ತೀಯೇ ಅಂತ ಕನ್ನಡದಲ್ಲಿ ಹೇಳ್ತೀವಲ್ಲ ಹಾಗೆ. ಅಂದ್ರೆ ಒಂದು ಕ್ಲೋಸ್ ಸರ್ಕಲ್ ಫ್ರೆಂಡ್ಸ್ ಜೊತೆಗೆ ನಾವು ಮಾತಾಡುವಾಗ ಹೇಳುವಂತಹ ಒಂದು ಶಬ್ದ. ಅದು ಅವ್ಯಯ ಅದೊಂದು. ಇಲ್ಲಿ ಅಹೋ ಸಹ ಅವ್ಯಯ ಆಗ್ತದೆ, ಪ್ರಾತಃ ಅವ್ಯಯ. ಉದ್ಯಾನದಲ್ಲಿ ನೀನ್ ಏನ್ ಮಾಡ್ತೀಯಾ ಅಂತ ಕೇಳ್ತಾ ಇದ್ದಾಳೆ. ಆಗ ಯೋಗಿತಾ ಹೇಳ್ತಾಳೆ ಅಹಂತು ಭ್ರಮಣಂ ಕರೋಮಿ. ನಾನಂತೂ ಭ್ರಮಣಂ ಕರೋಮಿ ಅಂದ್ರೆ ಪಾರ್ಕ್ಗೆ ರೌಂಡ್ ಹಾಕ್ತಾ ಇರ್ತೀನಿ, ಸುತ್ತಾಡ್ತಾ ಇರ್ತೀನಿ. ಭ್ರಮಣ ಮಾಡೋದಂದ್ರೆ ಅಲ್ಲಿ ಯಾವುದೇ ಗೊತ್ತು ಗುರಿ ಇಲ್ಲದೆ ಸುಮ್ಮನೆ ತಿರುಗ್ತಾ ಇರುವಂಥದ್ದು. ಭ್ರಮಣಂ ಕರೋಮಿ. ಭ್ರಮಾಮಿ ಭ್ರಮ್ ಧಾತುವಿನೆಂದು ಕ್ರಿಯಾಪದ. ಇಲ್ಲಿ ಭ್ರಮಣಂ ಕೃದಂತಾಗಿದೆ. ಭ್ರಮಣವನ್ನ ಮಾಡ್ತೇನೆ ಅಂತ, ಅಥವಾ ಭ್ರಮಾಮಿ ಅಂತಾನು ಹೇಳ್ಬೋದು. ಕಿಂತು ಬಹವಃ ಜನಾಃ ತತ್ರ ವ್ಯಾಯಾಮಂ ಯೋಗಾಸನಾನಿ ಚ ಕುರ್ವಂತಿ.
ಕಿಂತು ಅಂದರೆ ಬಟ್ ಅಂತ ಅವ್ಯಯ ಇದೊಂದು. ಆದರೆ ನಾನಂತೂ ತಿರುಗಾಡ್ತಾ ಇರ್ತೇನೆ, ಆದರೆ ಬಹವಃ ಜನ, ಬಹಳಷ್ಟು ಜನರು, ಅಲ್ಲಿಗೆ ಪಾರ್ಕಿಗೆ ಬರುವಂತಹ ಬಹಳಷ್ಟು ಜನರು ತತ್ರ ಅಲ್ಲಿ ವ್ಯಾಯಾಮಂ ಯೋಗಾಸನಾನಿ, ವ್ಯಾಯಾಮವನ್ನು, ಎಕ್ಸಸೈಸನ್ನು, ಯೋಗಾಸನಗಳನ್ನು ಚ ಕುರುವಂತಿ ಮಾಡ್ತಾರೆ. ಅಹೋ ಯೋಗಾಸನಾನಿ ವಯಂ ಅಪಿ ಜ್ಞಾತುಂ ಇಚ್ಛಾಮಃ. ಓ ಯೋಗಾಸನವನ್ನು ಮಾಡ್ತಾರಾ, ಹಾಗಿದ್ರೆ ನಾವು ಸಹ ಅದನ್ನು ತಿಳಿಲಿಕ್ಕೆ ಇಷ್ಟಪಡ್ತೇವೆ. ಅಂದರೆ ಯೋಗಾಸನವನ್ನು ಕಲೀಲಿಕ್ಕೆ, ಅದರ ಬಗ್ಗೆ ತಿಳ್ಕೊಳ್ಳಿಕ್ಕೆ. ಜ್ಞಾತುಂ ಇಚ್ಛಾಮಃ, ಇಚ್ಛಾಮಿ, ಇಚ್ಛಾವಹ, ಇಚ್ಛಾಮಃ, ವಯಂ ಇರೋದ್ರಿಂದ ಇಚ್ಛಾಮಃ ಅಂತ ಆಗಿದೆ. ತರ್ಹಿ ವಯಂ ಸರ್ವೇ ಯೋಗ ಶಿಕ್ಷಿಕಾಯಾಹ ಸಮೀಪಂ ಗಚ್ಚಾಮಃ. ತರ್ಹಿ ಇದೊಂದು ಅವ್ಯಯ, ಹಾಗಾದರೆ, ಓಕೆ ದೆನ್ ಅಂತ ಹೇಳ್ತೀವಲ್ವ ಹಾಗೆ. ಹಾಗಾದರೆ ವಯಂ ಸರ್ವೇ ನಾವೆಲ್ಲರೂ ಯೋಗ ಶಿಕ್ಷಿಕಾಯಾಹ ಸಮೀಪಂ, ಶಿಕ್ಷಿಕಾ ಸ್ತ್ರೀಲಿಂಗದಲ್ಲಿದೆ, ಶಿಕ್ಷಿಕೆಯ ಷಷ್ಠಿ ವಿಭಕ್ತಿಯಲ್ಲಿದೆ. ಯೋಗ ಟೀಚರ್ನ ಸಮೀಪಕ್ಕೆ ಹೋಗೋಣ, ಅವ್ರ ಹತ್ರ ಹೋಗೋಣ, ಯೋಗಾಸನವನ್ನು ಕಲಿಬೇಕಾದ್ರೆ ಅವ್ರ ಹತ್ರ ಹೋಗೋಣ ಅಂತ. ಸರ್ವೇ ಉತ್ಸಾಹೇನ ಯೋಗ ಶಿಕ್ಷಿಕಾಯಾಹ ಸಮೀಪಂ ಗಚ್ಚಂತಿ. ಎಲ್ಲರೂ ಸೇರಿ, ಮಕ್ಕಳೆಲ್ಲ ಸೇರಿ ಯೋಗ ಟೀಚರ್ ಹತ್ರ ಹೋಗ್ತಾರೆ. ಇಲ್ಲಿ ಇದನ್ನು ಮುಂದೆ ನೋಡೋಣ. ನಮೋ ನಮಃ ಆಚಾರ್ಯೇ. ಮಕ್ಕಳೆಲ್ಲ ಟೀಚರ್ ಹತ್ರ ಬಂದು ಟೀಚರಿಗೆ ನಮಸ್ಕಾರ ಮಾಡ್ತಾರೆ. ನಮೋ ನಮಃ ಆಚಾರ್ಯೇ. ಆಚಾರ್ಯ ಶಬ್ದ ಆಚಾರ್ಯೇ ಸಂಬೋಧನೆಯಲ್ಲಿದೆ ಇಲ್ಲಿ. ಟೀಚರ್ ಹೇಳ್ತಾರೆ ಶುಭಂ ಭವತು ಉಪವಿಶಂತು ಸರ್ವೇ. ಒಳ್ಳೆಯದಾಗಲಿ, ಲೋಟ್ಲಕಾರ. ಶುಭಂ ಭವತು ಶುಭವಾಗಲಿ. ಉಪವಿಶಂತು ಕುಳಿತುಕೊಳ್ಳಿ, ಎಲ್ಲರೂ ಕುಳಿತುಕೊಳ್ಳಿ. ಛಾತ್ರಾಹ ಇಲ್ಲಿ ಮಕ್ಕಳೆಲ್ಲರೂ ಹೇಳ್ತಾ ಇರೋದು, ಸ್ಟೂಡೆಂಟ್ಸ್ ಎಲ್ಲರೂ. ಆಚಾರ್ಯೇ ಕಿಂ ಅದ್ಯ ಭವಾನ್ ಅಸ್ಮಾನ್ ಯೋಗಾಸನಂ ಶಿಕ್ಷಯತಿ. ಟೀಚರ್ ಕೇಳ್ತಾ ಇರೋದು ಆಚಾರ್ಯೇ, ಇಲ್ಲಿ ಭವಾನ್ ಬದಲು ಭವತಿ ಆಗಬೇಕು. ಯಾಕಂದರೆ ಆಚಾರ್ಯ ಸ್ತ್ರೀಲಿಂಗದಲ್ಲಿರೋದ್ರಿಂದ ಇದು ಭವಾನ್ ಅನ್ನುವಂಥದ್ದು ನೀವು ಅನ್ನೋದನ್ನು ಪುಲ್ಲಿಂಗದಲ್ಲಿ ಹೇಳುವಂಥದ್ದು. ಭವತಿ ಅಂತ ಆಗಬೇಕಿಲ್ಲಿ. ಇವತ್ತು ನೀವು ನಮಗೆ ಯೋಗಾಸನವನ್ನು ಹೇಳಿಕೊಡ್ತೀರಾ ಅಂತ ಹೇಳುವಲ್ಲಿ ಇಲ್ಲಿ ಕಿಮ್ ಅಂತ ಏನಂತ ಹೇಳ್ಕೊಡ್ತೀರಾ ಅಂತ ಕ್ವಶನ್ನಲ್ಲಿ ಆಚಾರ್ಯ ಹೇಳ್ತಾರೆ. ನಿಶ್ಚಯೇನ ವದಂತು ಕಿಂ ಆಸನಂ ಶಿಕ್ಷಿತು ಇಚ್ಛಂತಿ. ಡೆಫಿನೆಟ್ಲಿ ಹೇಳ್ಕೊಡ್ತೇನೆ. ವದಂತು ಹೇಳಿ, ಯಾವ ಆಸನವನ್ನು ಕಲಿತುಕೊಳ್ಳಿಕ್ಕೆ ಇಷ್ಟಪಡ್ತೀರಾ. ಶಿಕ್ಷಿತು ಕಲಿಲಿಕ್ಕೆ. ಇಲ್ಲಿ ಅಲ್ಲಿ ಶಿಕ್ಷಯಿತುಂ ಅಂತ ಬಂದಾಗ ಕಲಿಸೋದು, ಇಲ್ಲಿ ಶಿಕ್ಷಿತು ಕಲಿಯೋದು ಅಂತ ಅರ್ಥ. ಇಲ್ಲಿ ಡಿಫರೆನ್ಸ್ ಇದೆ. ಪಠತಿ ಪಾಠಯತಿ ಡಿಫರೆನ್ಸ್ ಇರೋ ಹಾಗೆ. ಪಠತಿ ಅಂದರೆ ಓದುತ್ತಾನೆ, ಪಾಠಯತಿ ಅಂದರೆ ಓದಿಸ್ತಾನೆ, ಅಂದರೆ ಹೇಳಿಕೊಡ್ತಾನೆ ಅಂತ. ಹಾಗೆ ಇಲ್ಲಿ ಶಿಕ್ಷತಿ ಅಂದರೆ ಕಲಿಯುತ್ತಾನೆ, ಶಿಕ್ಷಯತಿ ಅಂದರೆ ಕಲಿಸ್ತಾರೆ ಅಂತ ಅರ್ಥ. ಇಲ್ಲಿ ಡಿಫರೆನ್ಸ್ ಇದೆ. ಯೋಗಿತಾ ಹೇಳ್ತಾಳೆ ಆಚಾರ್ಯೆ ಅದ್ಯ ಸೂರ್ಯ ನಮಸ್ಕಾರಂ ಶಿಕ್ಷಯತು. ಇವತ್ತು ಸೂರ್ಯ ನಮಸ್ಕಾರವನ್ನು ನಮಗೆ ಹೇಳಿಕೊಡಿ. ಸಮೀಚೀನಂ ಸೂರ್ಯ ನಮಸ್ಕಾರ ದ್ವಾದಶಾನಾಂ ಆಸನಾನಾಂ ಸಮಾಹಾರ ಅಸ್ತಿ. ಸಮೀಚೀನಂ ಅಂದರೆ ಆಗಲಿ ಒಳ್ಳೆಯದು ಅಂತ ಹೇಳುವ, ಫೈನ್ ಅಂತ ಹೇಳ್ತೀವಲ್ಲ ಹಾಗೆ. ಸಮೀಚೀನಂ ಸೂರ್ಯ ನಮಸ್ಕಾರವು 12 ದ್ವಾದಶಾನಾಂ ಆಸನಾನಾಂ. ಇಲ್ಲಿ ಇದು ಆಸನಾನಾಂ ವಿಶೇಷ್ಯ, ದ್ವಾದಶಾನಾಂ ವಿಶೇಷಣ. ಎಷ್ಟು ಆಸನಗಳು? ದ್ವಾದಶಾನಾಂ 12 ಆಸನಗಳ ಸಮಾಹಾರ, ಒಂದು ಗ್ರೂಪ್ ಅಂತ, ಗುಂಪು ಅಂತ. ಸೂರ್ಯ ನಮಸ್ಕಾರ ಅಂದರೆ ಒಂದೇ ಪೋಸ್ಚರ್ ಅಲ್ಲ, ಅದರಲ್ಲಿ 12 ಪೋಸ್ಚರ್ಗಳು. ಆಸನ ಅಂದರೆ ಪೋಸ್ಚರ್ ಅಂತ, ಇಲ್ಲಿ ಪೋಸ್ಚರ್ಗಳ ಒಂದು ಗುಂಪು ಅಂತ ಹೇಳ್ತಾ ಇದ್ದಾರೆ. ಮೇ ಬಿ ನಿಮಗೆಲ್ಲ ಗೊತ್ತಿರಬಹುದು ಸೂರ್ಯ ನಮಸ್ಕಾರದ 12 ಆಸನಗಳು. ಮುಂದೆ ಇದರಲ್ಲಿ ಕೊಟ್ಟಿರೋದನ್ನು ನೋಡೋಣ. ಪ್ರತ್ಯೇಕಸ್ಮಾತ್ ಸೂರ್ಯ ನಮಸ್ಕಾರಾತ್ ಪೂರ್ವಂ ಏಕಃ ಮಂತ್ರ ಭವತಿ. ಹಾಗಿದ್ರೆ ಸೂರ್ಯ ನಮಸ್ಕಾರವನ್ನು ಮಾಡೋದು ಹೇಗೆ ಅನ್ನೋದನ್ನು ಇಲ್ಲಿ ಸ್ವಲ್ಪ ಇದರಲ್ಲಿ ಹೇಳ್ತಾ ಇದ್ದಾರೆ, ಇದೊಂದು ಪ್ಯಾರಾಗ್ರಾಫಲ್ಲಿ. ಸೂರ್ಯ ನಮಸ್ಕಾರ ಅನ್ನುವಂಥದ್ದು 12 ಆಸನಗಳ ಒಂದು ಗುಂಪು. ಪ್ರತ್ಯೇಕವಾಗಿ ಸೂರ್ಯ ನಮಸ್ಕಾರ ಅಂದರೆ ಪ್ರತಿ ಆಸನದ
ಪೂರ್ವದಲ್ಲಿ ಮೊದಲಿಗೆ ಒಂದೊಂದು ಮಂತ್ರವನ್ನು ಹೇಳಬೇಕು. ಒಂದೊಂದು ಪೋಶ್ಚರನ್ನು ನಾವು ಮಾಡಬೇಕಂದ್ರೆ ಮುಂಚೆ ಒಂದು ಮಂತ್ರ ಇರುತ್ತೆ, ಅದನ್ನು ಹೇಳಬೇಕು. ಫಸ್ಟ್ ಮಂತ್ರ ತೇಷು ಅವುಗಳಲ್ಲಿ ಪ್ರಥಮ ಮಂತ್ರ ಅಸ್ತಿ ಓಂ ಮಿತ್ರಾಯ ನಮಃ ಇತಿ. ಮೊದಲ ಮಂತ್ರವೇ ಓಂ ಮಿತ್ರಾಯ ನಮಃ. ಆಂ ಮಹೋದಯೇ ವಯಂ ಸ್ಮರಾಮಃ, ನಾವು ಸ್ಮರಿಸ್ತೇವೆ ಅಂದರೆ ಕಲ್ತ್ಕೊಳ್ತೀವಿ ಅಂತ ಅರ್ಥ, ಅದನ್ನು ಬೈಹರ್ಟ್ ಮಾಡ್ತೀವಿ ಅನ್ನೋ ರೀತಿಯಲ್ಲಿ ನಾವು ಹೇಳ್ತೇವೆ ಅಂತ. ಇಲ್ಲಿ ಮೊದಲಿಗೆ ಇದನ್ನು ನೋಡೋಣ ಏನೇನಿದೆ ಅಂತ. ಇಲ್ಲಿ 12 ಆಸನಗಳಿವೆ. ಪ್ರತಿಯೊಂದು ಆಸನವನ್ನು ಮಾಡ್ತಾ ಒಂದೊಂದು ಮಂತ್ರವನ್ನು ಹೇಳಿಕೊಂಡು ಈ ಆಸನವನ್ನು ಮಾಡಬೇಕು. ಓಂ ಮಿತ್ರಾಯ ನಮಃ, ಓಂ ರವಯೇ ನಮಃ, ಓಂ ಸೂರ್ಯಾಯ ನಮಃ, ಓಂ ಭಾನವೇ ನಮಃ, ಓಂ ಖಗಾಯ ನಮಃ, ಓಂ ಪೂಷ್ಣೇ ನಮಃ, ಓಂ ಹಿರಣ್ಯಗರ್ಭಾಯ ನಮಃ, ಓಂ ಮರೀಚಯೇ ನಮಃ, ಮುಂದೆ ಆದಿತ್ಯಾಯ ನಮಃ, ಇಲ್ಲಿದೆ. ಓಂ ಆದಿತ್ಯಾಯ ನಮಃ, ಓಂ ಸವಿತ್ರೇ ನಮಃ, ಓಂ ಅರ್ಕಾಯ ನಮಃ, ಓಂ ಭಾಸ್ಕರಾಯ ನಮಃ, ಕೊನೆಯಲ್ಲಿ ಸವಿತ್ರ ಸೂರ್ಯ ನಾರಾಯಣಾಯ ನಮಃ ಅಂತ ಹೇಳಬೇಕು. ಇವಿಷ್ಟು ಮಂತ್ರಗಳು. ಇದನ್ನು ಒಬ್ಬರು ಈ ಸೂರ್ಯ ನಮಸ್ಕಾರವನ್ನು ಚೆನ್ನಾಗಿ ತಿಳಿದಿರುವಂತಹ ಗುರುಗಳಲ್ಲಿ ಕಲಿಯುವಂಥದ್ದು ಒಳ್ಳೆಯದು. ಇಲ್ಲಿ ಪ್ರತಿಯೊಂದು ಶಬ್ದವು ಸೂರ್ಯನಿಗೆ ಸಂಬಂಧಿಸಿದ್ದು. ಇವೆಲ್ಲ ಸೂರ್ಯನಿಗಿರುವ ಬೇರೆ ಬೇರೆ ಹೆಸರುಗಳು. ಸೂರ್ಯ ದ್ವಾದಶ ನಾಮಾವಳಿ ಅಂತ ಹೇಳ್ತಾರೆ ಇದನ್ನು. ಇಲ್ಲಿ ಅದನ್ನು ಮತ್ತೆ ಕೊಟ್ಟಿದ್ದಾರೆ. ಅತ್ಯುತ್ತಮಂ ಮಿಲಿತ್ವ ವದಂತು, ಎಲ್ಲರೂ ಸೇರಿ ಹೇಳಿ. ಓಂ ಮಿತ್ರಾಯ ನಮಃ, ಮಿತ್ರನಿಗೆ ನಮಸ್ಕಾರಗಳು. ಓಂ ರವಯೇ ನಮಃ, ರವಿ ಶಬ್ದ. ಓಂ ಸೂರ್ಯಾಯ ನಮಃ, ಸೂರ್ಯನಿಗೆ ನಮಸ್ಕಾರಗಳು, ಸೂರ್ಯ. ಓಂ ಭಾನವೇ ನಮಃ, ಭಾನು ಶಬ್ದ, ಭಾನವೇ ಅಂತಾಯಿತು. ಇವೆಲ್ಲ ಚತುರ್ಥಿ ವಿಭಕ್ತಿಯಲ್ಲಿವೆ. ಓಂ ಖಗಾಯ ನಮಃ, ಖಗ ಶಬ್ದ. ಓಂ ಪೂಷ್ಣೇ ನಮಃ, ಇಲ್ಲಿ ಪೂಷಣ್ ಅಂತ ಶಬ್ದ ಆಗ್ತದೆ, ಪೂಷ್ಣೆ ಅಂತ ಚತುರ್ಥಿ ವಿಭಕ್ತಿಯಲ್ಲಿ ಆಗ್ತದೆ. ಹಿರಣ್ಯಗರ್ಭಾಯ ನಮಃ, ಹಿರಣ್ಯಗರ್ಭ. ಮರೀಚಯೇ ನಮಃ, ಮರೀಚಿ ಶಬ್ದ. ಆದಿತ್ಯಾಯ ನಮಃ, ಆದಿತ್ಯ. ಸವಿತ್ರೇ ನಮಃ, ಸವಿತೃ. ಅರ್ಕಾಯ ನಮಃ, ಅರ್ಕ. ಭಾಸ್ಕರಾಯ ನಮಃ, ಭಾಸ್ಕರ. ಇವಿಷ್ಟು ಸೂರ್ಯನ 12 ಹೆಸರುಗಳು. ಮಿತ್ರ, ರವಿ, ಸೂರ್ಯ, ಭಾನು, ಖಗ, ಪೂಷಣ್, ಹಿರಣ್ಯಗರ್ಭ, ಮರೀಚಿ, ಆದಿತ್ಯ, ಸವಿತೃ, ಅರ್ಕ, ಭಾಸ್ಕರ. ಕೊನೆಯಲ್ಲಿ ಆಸನ ಒಂದು ರೌಂಡ್ ಆವರ್ತ ಮುಗಿದ ತಕ್ಷಣ ಓಂ ಸವಿತೃ ಸೂರ್ಯ ನಾರಾಯಣಾಯ ನಮಃ ಅಂತ ಹೇಳಬೇಕು. ಇದಿಷ್ಟು ಒಂದು ಹೆಸರು. ಮತ್ತೆ ಸವಿತ್ರ ಸೂರ್ಯ ನಾರಾಯಣ ಅಂತ. ಅತ್ಯುತ್ತಮಂ ಇದಾನೀಂ ಏಕೇನ ಶ್ಲೋಕೇನ ಸೂರ್ಯ ನಮಸ್ಕಾರಸ್ಯ ಬಹೂನಿ ಪ್ರಯೋಜನಾನಿ ವದಾಮಿ. ಇವಿಷ್ಟನ್ನು ಹೇಳ್ಕೊಟ್ಟಂತಹ ಟೀಚರ್ ಹೇಳ್ತಾರೆ ಅತ್ಯುತ್ತಮಂ. ಮಕ್ಕಳು ಅದನ್ನು ರಿಪೀಟ್ ಮಾಡ್ತಾರೆ. ಈಗ ಹೇಳ್ತಾರೆ ಇದಾನೀಂ, ಈಗ, ಏಕೇನ ಶ್ಲೋಕೇನ, ಒಂದು ಶ್ಲೋಕದಿಂದ, ತೃತೀಯ ವಿಭಕ್ತಿಯಲ್ಲಿದೆ. ಇಲ್ಲಿ ಏಕೇನ ಅನ್ನುವಂಥದ್ದು ವಿಶೇಷಣ. ಎಷ್ಟು ಶ್ಲೋಕ? ಒಂದು ಶ್ಲೋಕ ಅಂತ. ಒಂದು ಶ್ಲೋಕದ ಮೂಲಕ ನಾನು ಸೂರ್ಯ ನಮಸ್ಕಾರದ ಬಹಳಷ್ಟು ಪ್ರಯೋಜನಗಳನ್ನು ಹೇಳ್ತೀನಿ. ಯಾಕೆ ಸೂರ್ಯ ನಮಸ್ಕಾರವನ್ನು ಮಾಡಬೇಕು? ಸೂರ್ಯ ಅಂದರೆ ನಮ್ಮೆಲ್ಲರ ಒಂದು ಪ್ರಾಣಶಕ್ತಿ ಅಂತ ಹೇಳ್ಬೋದು. ಸೂರ್ಯನಿಲ್ಲದೆ ಹೋದರೆ ಜಗತ್ತೇ ಇಲ್ಲ. ಆದ್ದರಿಂದ ಇಲ್ಲಿ ನೋಡಿ, ಸೂರ್ಯ ನಾರಾಯಣನಿಗೆ ಹೋಲಿಸಿದ್ದಾರೆ. ಸೂರ್ಯ ಬೇರೆ ಅಲ್ಲ, ನಾರಾಯಣ ಅಂದರೆ ಪರಮಾತ್ಮ ಬೇರೆ ಅಲ್ಲ ಅಂತ. ಅಂತಹ ಸೂರ್ಯನ ಒಂದು ನಾವು ಆ ಕಿರಣಗಳನ್ನು ತಗೊಂಡ್ರೆ ನಮಗೆ ತುಂಬ ಪ್ರಯೋಜನಗಳಿವೆ. ಹಾಗೆ ಈ 12 ದ್ವಾದಶ ನಾಮ ಅಂತ ಏನು ಹೇಳ್ತೀವಿ, ಸೂರ್ಯನ 12 ಹೆಸರುಗಳನ್ನು ಹೇಳ್ತಾ, ಮೊದಲಿಗೆ ಓಂ ಅಂತ ಸೇರಿಸಿಕೊಂಡು 12 ಹೆಸರುಗಳನ್ನು ಹೇಳ್ತಾ ಸೂರ್ಯ ನಮಸ್ಕಾರ ಆಸನಗಳನ್ನು ನಾವು ಮಾಡಿದ್ರೆ ಅದರಿಂದ ಬಹಳಷ್ಟು ಪ್ರಯೋಜನಗಳು ಇವೆ. ಭವಂತಹ ಶೃಣ್ವಂತು ಅನುವದಂತು ಚ, ನೀವೆಲ್ಲರೂ
ಅದನ್ನು ಕೇಳಿಸ್ಕೊಳ್ಳಿ. ಅನುವದಂತು, ವದತು ಅಂದರೆ ಹೇಳಿ, ಅನುವದಂತು ಅಂದರೆ ರಿಪೀಟ್ ಮಾಡಿ, ನಾನು ಹೇಳಿದ ನಂತರ ಮತ್ತೆ ಹೇಳಿ ಅನ್ನೋದನ್ನು ಅನುವದಂತು ಅಂತ, ರಿಪೀಟ್ ಮಾಡೋದನ್ನು ಅನುವದಂತು ಅಂತ ಹೇಳ್ತಾರೆ. ಏನು ಆ ಶ್ಲೋಕ? ಆದಿತ್ಯಸ್ಯ ನಮಸ್ಕಾರಾನ್ ಯೇ ಕುರ್ವಂತಿ ದಿನೇ ದಿನೇ ಆಯುಃ ಪ್ರಜ್ಞಾ ಬಲಂ ವೀರ್ಯಂ ತೇಜಸ್ತೇಷಾಂ ಚ ಜಾಯತೆ. ಆದಿತ್ಯಸ್ಯ ನಮಸ್ಕಾರಾನ್ ಯೇ ಕುರ್ವಂತಿ ದಿನೇ ದಿನೇ ಆಯುಃ ಪ್ರಜ್ಞಾ ಬಲಂ ವೀರ್ಯಂ ತೇಜಸ್ತೇಷಾಂ ಚ ಜಾಯತೆ. ಆದಿತ್ಯ ಅಂದರೆ ಸೂರ್ಯನ ನಮಸ್ಕಾರಗಳನ್ನು ಯಾರು ದಿನವೂ ಮಾಡುತ್ತಾರೋ, ಈ ಸೂರ್ಯ ನಮಸ್ಕಾರ ಆಸನ ವಿತ್ ಮಂತ್ರ, ಅವರ ಆಯಸ್ಸು ಜಾಸ್ತಿ ಆಗ್ತದೆ. ಆಯಸ್ಸು ಜಾಸ್ತಿ ಆಗೋದು ಅಂದರೆ ಏನು? ನಮ್ಮ ಲೈಫ್ ಸ್ಪ್ಯಾನ್ ಜಾಸ್ತಿ ಆಗ್ತದೆ, ಅಂದರೆ ಆರೋಗ್ಯವನ್ನು ಕೊಡ್ತದೆ. ಗೊತ್ತಿರೋ ಹಾಗೆ ವಿಟಮಿನ್ ಡಿ ಅನ್ನೋದು ನಮಗೆ ಸಿಗೋದು ಸೂರ್ಯನ ಕಿರಣಗಳಿಗೆ. ಅದು ನಮ್ಮ ಮೂಳೆಯನ್ನು ಗಟ್ಟಿಗೊಳಿಸ್ತದೆ. ಆದ್ದರಿಂದ ಆಯಸ್ಸು, ನಮ್ಮ ಆರೋಗ್ಯದ ಮೂಲಕ ನಾವು ಆರೋಗ್ಯವಂತರಾಗಿರ್ತೀವಿ, ಅದರ ಮೂಲಕ ನಮ್ಮ ಆಯಸ್ಸು ಜಾಸ್ತಿ ಆಗ್ತದೆ. ಮೊದಲನೇದಾಗಿ ಆಯಸ್ಸು ಹೆಚ್ಚಾಗ್ತದೆ. ಹಾಗೆ ಪ್ರಜ್ಞಾ ಅಂದರೆ ಬುದ್ಧಿ, ನಮ್ಮ ಬುದ್ಧಿಶಕ್ತಿ ಜಾಸ್ತಿ ಆಗ್ತದೆ, ಅದು ಶಾರ್ಪ್ ಆಗ್ತದೆ ಅಂತ. ಇಲ್ಲಿ ಸವಿತ್ರೇ ನಮಃ ಅಂತ ಇದೆ. ನಮ್ಮ ಬುದ್ಧಿಶಕ್ತಿಯನ್ನು ಹೆಚ್ಚು ಮಾಡುವಂತಹ ಆ ಅಂಶದಲ್ಲಿ ಇರುವಂತಹ ಸೂರ್ಯ. ಗಾಯತ್ರಿ ಮಂತ್ರದಲ್ಲಿ ಬರ್ತದೆ. ನಾವು ಗಾಯತ್ರಿ ಮಂತ್ರ ಅಂತ ಏನು ಹೇಳ್ತೀವಿ? ಓಂ ಭೂರ್ಭುವ ಸ್ವಃ ತತ್ ಸವಿತುರ್ವರೆಣ್ಯಂ ಅಂತ. ಅದರಲ್ಲಿ ಬರುವಂಥದ್ದು ಸೂರ್ಯನ ಒಂದು ಶ್ಲೋಕವೇ ಅದು. ಸವಿತೃವಿನ ರೂಪದಲ್ಲಿ ಇರುವಂತಹ ಸೂರ್ಯನ ಶ್ಲೋಕ ಅದು. ಏನನ್ನ ಕೇಳ್ತೀವಿ ಅಲ್ಲಿ ನಾವು? ಧಿಯೋ ಯೋ ನಃ ಪ್ರಚೋದಯಾತ್, ನಮ್ಮ ಬುದ್ಧಿಶಕ್ತಿಯನ್ನು ಪ್ರಚೋದಿಸು, ನಾವು ಒಳ್ಳೆ ಕಾರ್ಯಗಳನ್ನು ಮಾಡುವ ಹಾಗೆ ನಮ್ಮ ಬುದ್ಧಿಯನ್ನು ಪ್ರಚೋದಿಸುವಂತ ಕೇಳಿಕೊಳ್ಳುವಂಥದ್ದು ಆ ಗಾಯತ್ರಿ ಮಂತ್ರದಲ್ಲಿ. ಅದೇ ಇಲ್ಲಿ ಹೇಳ್ತಾ ಇದ್ದಾರೆ. ನಮ್ಮ ಪ್ರಜ್ಞೆ ಅಂದರೆ ಬುದ್ಧಿಶಕ್ತಿ, ವಿವೇಕ ಅನ್ನುವಂಥದ್ದು ಜಾಗೃತ ಆಗ್ತದೆ. ಹಾಗೆ ಬಲಂ, ಅದು ದೈಹಿಕ ಬಲ ಇರಬಹುದು, ಮಾನಸಿಕ ಬಲ, ಎಲ್ಲ ರೀತಿಯ 3 ರೀತಿಯ ಬಲಗಳು ಇಲ್ಲಿ ಮುಂದೆ ಹೇಳ್ತಾರೆ, ಅದು ಯಾವ ರೀತಿಯ ಬಲ ಅಂತ. ನಮ್ಮ ಬಲವನ್ನು ವೃದ್ಧಿಸ್ತದೆ, ಬುದ್ಧಿಯನ್ನ, ಬಲವನ್ನ, ಆಯಸ್ಸನ್ನ ವೃದ್ಧಿಸ್ತದೆ. ಹಾಗೆ ವೀರ್ಯ ಅಂದರೆ ಇಲ್ಲಿ ವೀರತ್ವ, ಏನನ್ನಾದರೂ ಮಾಡುವಂತಹ ಒಂದು ಶಕ್ತಿ, ಕ್ಷತ್ರಿಯರಿಗೆ ಇರಬೇಕಾದಂಥದ್ದು. ಅಂದರೆ ಏನಾದರೂ ತಪ್ಪು ನಡೆದಾಗ ಅದನ್ನು ಖಂಡಿಸುವಂತಹ ಗುಣ, ಅದಕ್ಕೋಸ್ಕರ ಹೋರಾಡುವಂತಹ ಒಂದು ಮನಸ್ಥಿತಿ, ಅದನ್ನು ವೀರ್ಯ ಅಂತ ಹೇಳ್ತೀವಿ. ಆಯುಹು ಪ್ರಜ್ಞಾ ಬಲಂ ವೀರ್ಯಂ, ವೀರತ್ವ ಜಾಸ್ತಿ ಆಗ್ತದೆ ನಮ್ಮಲ್ಲಿ, ಅಂದರೆ ಧೈರ್ಯ ಬರ್ತದೆ. ಹಾಗೆ ತೇಜಸ್ಸು, ತೇಜಃ ತೇಷಾಂ ಚ ಜಾಯತೆ, ನಮ್ಮಲ್ಲಿ ತೇಜಸ್ಸು ಹೊರಹೊಮ್ಮುತ್ತದೆ. ತೇಜಸ್ಸು ಅಂದರೆ ಏನು? ನಾವು ಕೆಲವರನ್ನ ಭೇಟಿಯಾದಾಗ ಅವರ ಮುಖದಲ್ಲಿ ಒಂಥರ ತೇಜಸ್ಸನ್ನು ನೋಡ್ತೀವಿ. ತೇಜಸ್ಸು ಅಂದರೆ ಮುಖದ ಕಾಂತಿ, ಅವರ ಮುಖ ಗ್ಲೋ ಆಗ್ತಿರೋ ಹಾಗೆ, ಯಾವುದೇ ಮೇಕಪ್ನಿಂದ ಅಲ್ಲ, ಜನರಲ್ ಆಗಿ, ನ್ಯಾಚುರಲ್ ಆಗಿ ಅವರ ಮುಖ ಗ್ಲೋ ಆಗ್ತಾ ಇರುತ್ತೆ. ಒಬ್ಬ ಅನಾರೋಗ್ಯದಿಂದಿರುವ ಒಬ್ಬ ವ್ಯಕ್ತಿಯ ಮುಖವನ್ನು ನೋಡಿದಾಗಲೂ, ಅಥವಾ ಆರೋಗ್ಯವಾಗಿ ಇವೆಲ್ಲ ಮಂತ್ರಗಳನ್ನು ಉಚ್ಚರಿಸ್ತಾ, ಯೋಗಾಸನಗಳನ್ನು ಮಾಡ್ತಾ, ಧ್ಯಾನವನ್ನು ಮಾಡ್ತಾ, ಮನಸ್ಸನ್ನ, ದೇಹವನ್ನ ಶುದ್ಧವಾಗಿಟ್ಟುಕೊಂಡಿರುವಂತಹ ಒಬ್ಬ ವ್ಯಕ್ತಿಯನ್ನು ನೋಡಿದಾಗ ಅವರ ಮುಖದ ಕಾಂತಿಗೂ ಡಿಫರೆನ್ಸ್ ಗೊತ್ತಾಗ್ತದೆ. ಅಂತಹ ತೇಜಸ್ಸು ಅದು ನಮ್ಮಲ್ಲಿ ವೃದ್ಧಿಸ್ತದೆ. ಆದಿತ್ಯಸ್ಯ ನಮಸ್ಕಾರಾನ್ ಯೇ ಕುರುವಂತಿ ದಿನೇ ದಿನೇ, ಯಾರು ಸೂರ್ಯ ನಮಸ್ಕಾರವನ್ನ ದಿನವೂ ಅಭ್ಯಾಸ ಮಾಡ್ತಾರೋ ಅವರ ಆಯಸ್ಸು, ಪ್ರಜ್ಞೆ, ಬಲ, ವೀರ್ಯ ಹಾಗೆ ತೇಜಸ್ಸು, ಈ ಪಂಚ ವಿಷಯಗಳು ವೃದ್ಧಿಯಾಗ್ತವೆ. ಏವಂ ಯೋಗಾಸನೇಶು ಸೂರ್ಯ ನಮಸ್ಕಾರ ಏಕಃ ಶ್ರೇಷ್ಠ ಆಸನ ಕ್ರಮ ಅಸ್ತಿ. ಇಲ್ಲಿ ನಾವು ಅಬ್ಸರ್ವ್ ಮಾಡಿದ್ರೆ ಈ ಸೂರ್ಯ ನಮಸ್ಕಾರದ ದ್ವಾದಶನಾಮ, ಬರೀ ದ್ವಾದಶನಾಮವನ್ನು ಹೇಳುವುದರಿಂದಲೇ, ಓಂಕಾರವನ್ನು ಒಳಗೊಂಡು ಹೇಳೋದ್ರಿಂದಲೇ ನಮ್ಮಲ್ಲಿ ವೈಬ್ರೇಷನ್, ಪಾಸಿಟಿವ್ ವೈಬ್ರೇಷನ್ ಬರ್ತದೆ. ಹಾಗೆ ಇಲ್ಲಿ 12 ಆಸನಗಳು ಏನಿವೆ, ನಾವು ಬೇರೆ ಯಾವ ಆಸನಗಳನ್ನು ಮಾಡದೆ ಹೋದರೂ ಈ ಒಂದು ಸೂರ್ಯ ನಮಸ್ಕಾರವನ್ನು ಮಾಡಿದರೆ ನಮ್ಮ ಇಡೀ ದೇಹದ ಚೈತನ್ಯವನ್ನು ನಾವು ಮತ್ತೆ ಪಡಿಬಹುದು. ಬೆಳಗ್ಗೆ ಎದ್ದು ಸೂರ್ಯ ನಮಸ್ಕಾರವನ್ನು ಮಾಡಿದ್ರೆ ಇಡೀ ಪ್ರತಿಯೊಂದು ಬಾಡಿಯ ಪ್ರತಿಯೊಂದು ಪಾರ್ಟ್ಸ್ಗಳಿಗೂ ಚೈತನ್ಯವನ್ನು ಕೊಡುತ್ತೆ ಅದು. ಆದ್ದರಿಂದ ಇಲ್ಲಿ ಹೇಳ್ತಾ ಇದ್ದಾರೆ, ಏವಂ, ಹೀಗೆ ಇಷ್ಟೆಲ್ಲ ಪ್ರಯೋಜನಗಳಿರೋದ್ರಿಂದ
ಯೋಗಾಸನೇಶು ಯೋಗಾಸನಗಳಲ್ಲಿ, ಆಸನಂ ನಪುಂಸಕಲಿಂಗ, ಅವುಗಳಲ್ಲಿ ಸೂರ್ಯ ನಮಸ್ಕಾರವು ಒಂದು ಶ್ರೇಷ್ಠ ಆಸನ ಕ್ರಮ ಆಗಿದೆ. ಸೂರ್ಯ ನಮಸ್ಕಾರೇಣ ಏನೇನೆಲ್ಲ ಆಗ್ತದೆ ಸೂರ್ಯ ನಮಸ್ಕಾರವನ್ನು ಮಾಡೋದ್ರಿಂದ ಇಲ್ಲಿ ಹೇಳಿದರೆ, ಅದರಲ್ಲಿ ಬಲ ಅಂತ ಬಂತಲ್ಲ, ಅದರ ಬಗ್ಗೆ ಹೇಳ್ತಾ ಇದ್ದಾರೆ. ಸೂರ್ಯ ನಮಸ್ಕಾರೇಣ ಶಾರೀರಿಕಂ ಮಾನಸಿಕಂ ಆಧ್ಯಾತ್ಮಿಕಂ ಚ ಬಲಂ ವರ್ಧತೆ. ಬರೀ ಆಸನಗಳನ್ನು ಮಾಡೋದ್ರಿಂದ ನಮ್ಮ ಶರೀರ ಅದರ ಶಕ್ತಿ ಹೆಚ್ಚಾಗುವುದಲ್ಲದೆ ಮಾನಸಿಕವಾಗಿಯೂ ನಮಗೆ ಒಂದು ಧೈರ್ಯ ಬರ್ತದೆ, ಶಕ್ತಿ ಇರ್ತದೆ, ಮಾನಸಿಕ ಶಕ್ತಿ ಇರ್ತದೆ. ಹಾಗೆ ಆಧ್ಯಾತ್ಮಿಕವಾಗಿ ನಮ್ಮ ಆತ್ಮ, ಆಧ್ಯಾತ್ಮಿಕತೆ ಅಂದರೆ ನಥಿಂಗ್ ಬಟ್ ನಮ್ಮಲ್ಲಿರುವಂತಹ ಆತ್ಮದ ಬಗ್ಗೆ ನಮಗೆ ಒಂದು ಗೌರವ ಅಥವಾ ಅದರ ನಿಜವಾದ ಶಕ್ತಿಯ ಅರಿವು ನಮಗಾಗ್ತದೆ. ಅತಃ ವಯಂ ಪ್ರತಿದಿನಂ ಸೂರ್ಯ ನಮಸ್ಕಾರಂ ಕರವಾಮ. ಆದ್ದರಿಂದ ಇದೊಂದು ಅವ್ಯಯ. ವಯಂ ನಾವೆಲ್ಲರೂ ಪ್ರತಿದಿನವೂ ಸೂರ್ಯ ನಮಸ್ಕಾರವನ್ನು ಮಾಡೋಣ. ಕರವಾಣಿ, ಕರವಾವ, ಕರವಾಮ ಲೋಟ್ಲಕಾರದಲ್ಲಿದೆ, ಮಾಡೋಣ. ಬಹುವಚನದಲ್ಲಿದೆ ವಯಂ ಕರವಾಮ. ಸ್ವಸ್ಥಂ ಶರೀರಂ ಸ್ವಸ್ಥಂ ಮನಃ ಚ ಪ್ರಾಪ್ನವಾಮ. ಸ್ವಸ್ಥ ಅಂದರೆ ಆರೋಗ್ಯಕರವಾದ ಶರೀರವನ್ನು, ಆರೋಗ್ಯಕರವಾದ ಮನಸ್ಸನ್ನು ಸಹ ಪಡೆಯೋಣ. ಅಸ್ತು ಪುನಃ ಅಗ್ರಿಮ ಕಕ್ಷಾಯಾಂ ಅನ್ಯೇಷಾಂ ಆಸನಾನಾಂ ವಿಷಯ ಜ್ಞಾಸ್ಯಾಮಃ. ಮುಂದೆ ಅಸ್ತು ಆಗಲಿ, ಪುನಃ ಅಂದರೆ ಮತ್ತೆ, ಅಗ್ರಿಮ ಕಕ್ಷಾಯಾಮ್ ಅಂದರೆ ಅಗ್ರಿಮ ಅಂದರೆ ಮುಂದಿನ, ಕಕ್ಷಾ ಅಂದರೆ ಕ್ಲಾಸು, ಮುಂದಿನ ತರಗತಿಯಲ್ಲಿ ಅನ್ಯೇಷಾಂ ಆಸನಾನಾಂ ಬೇರೆ ಬೇರೆ ಉಳಿದ ಆಸನಗಳ ವಿಷಯವನ್ನು ತಿಳಿಯೋಣ. ಜ್ಞಾಸ್ಯಾಮಃ ಅನ್ನುವಂಥದ್ದು ಭವಿಷ್ಯತ್ ಕಾಲದಲ್ಲಿದೆ, ಮುಂದೆ ಆಗುವಂಥದ್ದು. ಜಾನಾಮಿ ವರ್ತಮಾನ ಕಾಲ, ಜ್ಞಾಧಾತುವಿನದು. ಭವಿಷ್ಯತ್ ಕಾಲದಲ್ಲಿ ಜ್ಞಾಸ್ಯಾಮಃ ಅಂತ ಆಗ್ತದೆ. ಧನ್ಯವಾದ ಆಚಾರ್ಯೇ. ಇವಿಷ್ಟು ಈ ಚಾಪ್ಟರ್ನಲ್ಲಿ ಬರುವಂತಹ ಅಂಶಗಳು. ಮೇಯ್ನ್ ಆಗಿ ಇಲ್ಲಿ ಚತುರ್ಥಿ ವಿಭಕ್ತಿಯನ್ನು ಕವರ್ ಮಾಡಿದ್ದಾರೆ. ಅದರಲ್ಲೂ ನಮಃ ಅಂತ ಬಂದಾಗ ಚತುರ್ಥಿ ವಿಭಕ್ತಿಯನ್ನು ನಾವು ತಗೊಳ್ಬೇಕಾಗತ್ತೆ. ಯಾರಿಗೆ ನಮಃ ಅಂತ ಬಂದಾಗ ಶಬ್ದಾರ್ಥಂ ಜಾನೀಮಃ. ಅನುವದಂತು ಅಂದರೆ ರಿಪೀಟ್, ಪಶ್ಚಾತ್ ಉಚ್ಚಾರಣಂ ಕುರುವಂತು. ಅಗ್ರಿಮ ಕಕ್ಷಾಯಾಮ್ ಆಗಮನೀ ವರ್ಗೆ ಅಂದರೆ ನೆಕ್ಸ್ಟ್ ಕ್ಲಾಸ್. ಪ್ರಜ್ಞಾ ಮೇಧಾ ಬುದ್ಧಿ. ವೀರ್ಯಂ ಪರಾಕ್ರಮ ವೀರತ್ವ. ತೇಜ ದೀಪ್ತಿ ಅಂತ ಹೇಳ್ತೀವಿ, ಅಥವಾ ಕಾಂತಿ, ಆವಾಗಲೇ ಹೇಳಿದಾಗೆ ಕಾಂತಿ. ಆಧ್ಯಾತ್ಮಿಕಂ ನಮ್ಮ ಅಧ್ಯಾತ್ಮ ವಿಷಯ, ಸ್ಪಿರಿಚುವಲ್. ಸ್ವಸ್ಥಂ ನಿರೋಗಂ ಅಥವಾ ಹೆಲ್ತಿ ಅಂತ ಅರ್ಥ. ಇಲ್ಲಿ ಆವಾಗಲೇ ಹೇಳಿದ ಹಾಗೆ 12 ಸೂರ್ಯನ ಹೆಸರುಗಳನ್ನು ಇಲ್ಲಿ ಹೇಳಿದ್ದಾರೆ. ಮಿತ್ರ, ಖಗ, ಪೂಷಾ, ರವಿ, ಭಾನು, ಹಿರಣ್ಯಗರ್ಭ, ಮರೀಚಿ, ಸವಿತಾ. ಸವಿತ್ರ ಆಗಬೇಕು ಅಲ್ಲಿ, ಮೂಲ ಪದ ಸವಿತ್ರ, ಸವಿತಾ ಅಂತ ಆಗುತ್ತೆ ಪ್ರಥಮ ವಿಭಕ್ತಿ ಏಕವಚನ. ಅರ್ಕ, ಭಾಸ್ಕರ. ಇದರ ಎಕ್ಸಸೈಸ್ ಪಾರ್ಟನ್ನು ಮುಂದಿನ ವಿಡಿಯೋದಲ್ಲಿ ನೋಡೋಣ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಏನಾದರೂ ಇನ್ಫಾರ್ಮೇಷನ್ ಇದ್ದರೆ ಕಮೆಂಟ್ನಲ್ಲಿ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.